ಕಾರ್ಯಕ್ರಮ ನೋಡಿ ಬಹಳಷ್ಟು ಸಂತೋಷವಾಯಿತು. ಮೊಟ್ಟ ಮೊದಲ ಬಾರಿ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಮಟ್ಟದಲ್ಲಿ ಆಗ್ತಾಯಿದೆ ಅಂತ ನೋಡಿ ನಮಗೆ ಭಾಳಷ್ಟು ಸಂತೋಷ ಮತ್ತು ಇದು ಅಚ್ಚರಿ ಕೂಡ. ಯಾಗ ಕನ್ನಡ ಈ ರೀತಿ ಬೆಳೆದು ಬಂದು ಈ ಮಟ್ಟಕ್ಕೆ ನಿಲ್ತು ಅನ್ನೋ ಒಂದು ಖುಷಿ ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀವಿ. ದುಬೈನಿಂದ ಬಂದು ಈ ಕಾರ್ಯಕ್ರಮ ಭಾಗಿಯಾಗೋ ಒಂದು ಸಂತೋಷ, ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇದೆಲ್ಲ ನೋಡಿ ನಮಗೆ ಕನ್ನಡ ಈಗ ಆಗಿದೆ, ಕನ್ನಡ ಈ ಮಟ್ಟಕ್ಕೆ ಬಂತು, ನಾವು ಹುಟ್ಟಿದಾಗಿಂದ ಕನ್ನಡ ಮಾತಾಡ್ಕೊತ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಭಾಳ ಖುಷಿ ಆಯಿತು. ಕನ್ನಡ ನಾನು ನನ್ನ ಮಕ್ಕಳಿಗೆ ಫಸ್ಟ್ ಕಲಿಸಿದ್ದು ಕನ್ನಡ, ಆಮೇಲೆ ಬೇರೆ ಭಾಷೆ. ಈಗೂ ಕೂಡ ನಾನು ನನ್ನ ಮಕ್ಕಳನ್ನ ಕನ್ನಡ ಪಾಠ ನನ್ನ ಸ್ನೇಹಿತ ಶಶಿಧರ್ ಅವರು ಪಾಠಶಾಲೆ ಮಾಡ್ತೀನಿ ಬಂದೆ ಅಂದಾಗ ನಾನು ಕೂಡ ಸಂಸ್ಥಾಪಕ ಸದಸ್ಯನಾಗಿ ಸೇರಿ ನನ್ನ 2 ಮಕ್ಕಳನ್ನು ಕೂಡ ಅಲ್ಲಿ ನಾನು ಸೇರಿಸಿದ್ದೆ. ಇವತ್ತು ಕೂಡ ನನ್ನ ಮಕ್ಕಳು ನಮ್ಮ ದುಬೈ ಕನ್ನಡ ಪಾಠಶಾಲೆಯಲ್ಲಿ ಕನ್ನಡ ಕಲಿತು ಇವತ್ತು ಅಚ್ಚ ಕನ್ನಡವನ್ನು ಮಾತಾಡ್ತಾರೆ ಅನ್ನೋ ಖುಷಿ ನನಗಿದೆ. ಅದಕ್ಕೆ ನಾನು ಈಗಲೂ ಕೂಡ ಕನ್ನಡ ಪಾಠಶಾಲೆ ಸದಸ್ಯನಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಭಾಳ ತುಂಬ ಅದ್ಧೂರಿಯಾಗಿ ಈ ಸಾಹಿತ್ಯ ಸಮ್ಮೇಳನ ನಡೆದು ಬರ್ತಾ ಇದೆ. ನಾನು ಲಂಡನ್ನಲ್ಲಿ 2011ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಪ್ರಪ್ರಥಮ ಬಾರಿಗೆ ಲಂಡನ್ನಲ್ಲಿ ನಾವು ಆಯೋಜಿಸಿದ್ವಿ. ಅಂಬರೀಷ್, ರಮ್ಯಾ ಮತ್ತು DS ಶಂಕರಮೂರ್ತಿ, DK ಶಿವಕುಮಾರ್, ನಮ್ಮ ತಂದೆಯ ಕೊಲೀಗ್ ಡಾಕ್ಟರ್ ದೊಡ್ಡರಂಗೇಗೌಡರು, DS ಶಂಕರಮೂರ್ತಿ, ಹೀಗೆ ಹಲವಾರು ಗಣ್ಯರು ಬಂದಿದ್ದರು. ಭಾಳ ಅದ್ಧೂರಿಯಾದಂತಹ ಕಾರ್ಯಕ್ರಮ. ನಮ್ಮನ್ನಾಳಿದವರ ನಾಡಿನಲ್ಲಿ ಪ್ರಪ್ರಥಮ ಲಂಡನ್ ಪ್ರದೇಶದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಾವು ಆಯೋಜಿಸಿದ್ವಿ. ಹಾಗಿದ್ದರೆ ಇವತ್ತು ಪ್ರಪಂಚದಾದ್ಯಂತ ಹಲವಾರು ಟೆಕ್ನಿಕಲ್ ಪೀಪಲ್ ನಮ್ಮ ಕರ್ನಾಟಕದಿಂದ ಹೋದವರು ಲಕ್ಷಾಂತರ ಕೋಟಿ ದುಡಿತಾ ಇದ್ದಾರೆ. ಕರ್ನಾಟಕದ ಶಾಲೆಗಳನ್ನು ಬೆಳವಣಿಗೆ ಮಾಡಬೇಕಿದ್ರೆ, ಕನ್ನಡವನ್ನು ಮತ್ತೆ ಉಳಿಸ್ಬೇಕಿದ್ರೆ ಇವರ ಕೊಡುಗೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ, ಇದಕ್ಕೊಂದು ಪ್ರಾಪರ್ ಚಾನಲ್ ಮಾಡಿದರೆ ಅದ್ಭುತವಾಗಿ ನಮ್ಮ ಕನ್ನಡ ಸಂಸ್ಥೆಗಳು, ನಮ್ಮ ಶಾಲೆಗಳು ಖಂಡಿತವಾಗಿ ಬೆಳೀತೆ, ಕನ್ನಡ ಮತ್ತು ಉಳಿತೆ. ಯಾಕೆಂದರೆ ಉಳಿಲಿಕ್ಕೆ ಹಣ ಬೇಕು. ಮಾಧ್ಯಮಗಳು ಕೂಡ ಮತ್ತು ಸಿನಿಮಾ ಕ್ಷೇತ್ರವು ಕೂಡ, ಎಲ್ಲ ಕ್ಷೇತ್ರ ಅಂದರೆ ಸಾಹಿತ್ಯ ಕ್ಷೇತ್ರವು ಕೂಡ, ನಮ್ಮ ತಂದೆ ಕೂಡ ಸಾಹಿತಿ. ಹಾಗೆ ಈ ಸಾಹಿತ್ಯ ಕ್ಷೇತ್ರವು ಕೂಡ ಬೆಳಿಬೇಕಂದ್ರೆ ಹಣ ಬೇಕು ಅಂತಂದರೆ NRI ಕನ್ನಡಿಗರನ್ನ ತುಂಬ ಉಪಯೋಗಿಸ್ಕೊಳ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡ್ರೆ, ಈಗ NRI ಫೋರಮ್ ಕರ್ನಾಟಕ ಇದೆ, ಆರತಿ ಕೃಷ್ಣ ಅವರಿದ್ದಾರೆ. ಹಾಗೆ ಆ ಮೂಲಕ ಇದನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಲಕ್ಷಾಂತರ ಕೋಟಿ, ಈಗ ಇನ್ಫೋಸಿಸ್ ಸಂಸ್ಥೆ ಇದೆ, ಸುಧಾಮೂರ್ತಿಯವರಿದ್ದಾರೆ, ಎಲ್ಲ ಲಕ್ಷಾಂತರ ಕೋಟಿ ಉದ್ಯಮ ಇರುವಂಥ ಕನ್ನಡದ ಸಂಸ್ಥೆಗಳು ಒಂದು ಅಂಶ CSR ಫಂಡಲ್ಲಿ ಕನ್ನಡದ ಶಾಲೆಗಳಿಗೆ ಕೊಡಬೇಕು ಅಂತ ಒಂದು ನಿರ್ಣಯವನ್ನು ಮಾಡಿಬಿಟ್ರೆ ಖಂಡಿತವಾಗಿಯೂ ಕನ್ನಡ ಶಾಲೆಗಳು, ಕನ್ನಡ ಭಾಷೆ ಬೆಳೀಲಿಕ್ಕೆ ಆರ್ಥಿಕವಾದಂಥ ಸಹಕಾರ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದೇ ಇದನ್ನು ನಾನೀಗ ಮೊದಲೇ ಹೇಳಿದಾಗೆ ಆರ್ಥಿಕ ಸಹಕಾರ ಇದ್ದರೆ ಅದಕ್ಕೆ ಖಂಡಿತವಾಗಿ ಶಾಲೆಗಳ ಮೇಲೆ ಅಭಿಮಾನ ನಮಗಿದೆ. ಈಗ ನಮ್ಮ ತಂದೆಯ ಪುಸ್ತಕಗಳನ್ನು, ರಾಮಾಯಣ ಮತ್ತು ಮಹಾಭಾರತ ಪುಸ್ತಕಗಳನ್ನು ನಾನು ಅಭಿಯಾನ ಅಂಥೇಳಿ ಮಾಡಿದೆ. ತುಂಬ NRI ಕನ್ನಡಿಗರು ಅವರವ್ರು ಓದಿದ ಶಾಲೆಗೆ 5-10 ಪುಸ್ತಕಗಳನ್ನ ಕೊಟ್ಟರು. ಇದೇ ರೀತಿಯ 40 ಲಕ್ಷ NRI ಕನ್ನಡಿಗರಿದ್ದಾರೆ. ಎಕ್ಸಾಂಪಲ್ ಹೇಳಿದಾಗ ನಮ್ಮ ಮಹೇಶ್ ಜೋಶಿ ಅವರು ಹೇಳ್ತಾಯಿದ್ರು, ಅವ್ರನ್ನ ಉಪಯೋಗಿಸ್ಕೊಂಡು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ತಾ $10 $100 ಹಾಕೋತಾ ಹೋದರೆ ಶಾಲೆಗಳಲ್ಲಿ ಬೇಕಾದಂಥ ವ್ಯವಸ್ಥೆಗಳಾಗ್ತದೆ. ಈಗ ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಕಡ್ಡಾಯವಾಗಿ ಮೆಡಿಸಿನ್ ಮಾಡ್ತಾ ಇರೋಂಥ ಡಾಕ್ಟರ್ಸ್ ಕಲಿಬೇಕು. ಅದಕ್ಕೆ ಸರ್ಕಾರದಲ್ಲಿ ಫಂಡ್ ಇಲ್ಲದಿದ್ದಾಗ ಇಂಥ ಸಂಸ್ಥೆಗಳು ಬಂದರೆ, ಈಗ ಟ್ರೀಟ್ಮೆಂಟ್ ಕೊಡುವಾಗ ಕನ್ನಡನೇ ಬರೆದಿದ್ರೆ ಅವನು ಏನು ಕೊಡ್ತಾನೆ, ಮೆಡಿಕಲ್ ಎರರ್ ಬರೋದಿಲ್ವಾ? ಅದೇ ರೀತಿ ಎಂಜಿನಿಯರಿಂಗ್ ಕಾಲೇಜುಗಳಿದೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ಹೋಗಲಿ ಈ ಥರ NRI ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು CSR ಫಂಡನ್ನು ಅದಕ್ಕೆ ಉಪಯೋಗಿಸುವಂಗೆ ಮಾಡಬೇಕು. ಆವಾಗ ಕನ್ನಡ ಬೆಳೆಯುತ್ತೆ, ಭಾಷೆನೂ ಈಗ ನಾವು ಇಂಗ್ಲೆಂಡಲ್ಲಿ MBBS ಮಾಡಿ ಅಥವಾ ಫಾರ್ಮಾ ಡಿಗ್ರಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಂಗ್ಲೀಷ್ ಲೆವೆಲ್ 7 ಬ್ಯಾಂಡ್ 7.5 ಬರಬೇಕು, ಅಂದರೆ ಭಾಷೆ ಉತ್ಕೃಷ್ಟವಾಗಿರಬೇಕು ಅಂತೇಳಿ ನಿರ್ಣಯ ಮಾಡ್ತೀವಿ. ಇಲ್ಲ, ಆ ರೀತಿಯಂಥ ಸಿಸ್ಟಮ್ ಇಲ್ಲ. ಹಳ್ಳಿ ಜನರಿಗೆ ಭಾಷೆ ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ, ಡಾಕ್ಟ್ರಿಗೆ ಕನ್ನಡ ಬರೋದಿಲ್ಲ, ಏನು ಮೆಡಿಸಿನ್ ಕೊಡ್ತಾರೆ? ಹಾಗೆ ಭಾಷೆ ಬೆಳಿಬೇಕಂತಂದರೆ ಆರ್ಥಿಕ ಸಹಕಾರ ಸಿಗಬೇಕು. ಅದನ್ನು ಸರಿಯಾಗಿ ಕಾರ್ಪೊರೇಟ್ ವಲಯದಿಂದ ಆ ಆರ್ಥಿಕವನ್ನು ಅಲ್ಲಿಗೆ ಮುಟ್ಟಿಸಬೇಕು. ಅದು ಕರೆಕ್ಟಾಗಿ ವರ್ಕ್ ಆಗಬೇಕು. ಕಾರ್ಯಕ್ರಮ ನೋಡಿ ಬಹಳಷ್ಟು ಸಂತೋಷವಾಯಿತು. ಮೊಟ್ಟ ಮೊದಲ ಬಾರಿ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಮಟ್ಟದಲ್ಲಿ ಆಗ್ತಾಯಿದೆ ಅಂತ ನೋಡಿ ನಮಗೆ ಭಾಳಷ್ಟು ಸಂತೋಷ ಮತ್ತು ಇದು ಅಚ್ಚರಿ ಕೂಡ. ಯಾಗ ಕನ್ನಡ ಈ ರೀತಿ ಬೆಳೆದು ಬಂದು ಈ ಮಟ್ಟಕ್ಕೆ ನಿಲ್ತು ಅನ್ನೋ ಒಂದು ಖುಷಿ ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀವಿ. ದುಬೈನಿಂದ ಬಂದು ಈ ಕಾರ್ಯಕ್ರಮ ಭಾಗಿಯಾಗೋ ಒಂದು ಸಂತೋಷ, ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇದೆಲ್ಲ ನೋಡಿ ನಮಗೆ ಕನ್ನಡ ಈಗ ಆಗಿದೆ, ಕನ್ನಡ ಈ ಮಟ್ಟಕ್ಕೆ ಬಂತು, ನಾವು ಹುಟ್ಟಿದಾಗಿಂದ ಕನ್ನಡ ಮಾತಾಡ್ಕೊತ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಭಾಳ ಖುಷಿ ಆಯಿತು.
ಕನ್ನಡ ನಾನು ನನ್ನ ಮಕ್ಕಳಿಗೆ ಫಸ್ಟ್ ಕಲಿಸಿದ್ದು ಕನ್ನಡ, ಆಮೇಲೆ ಬೇರೆ ಭಾಷೆ. ಈಗೂ ಕೂಡ ನಾನು ನನ್ನ ಮಕ್ಕಳನ್ನ ಕನ್ನಡ ಪಾಠ ನನ್ನ ಸ್ನೇಹಿತ ಶಶಿಧರ್ ಅವರು ಪಾಠಶಾಲೆ ಮಾಡ್ತೀನಿ ಬಂದೆ ಅಂದಾಗ ನಾನು ಕೂಡ ಸಂಸ್ಥಾಪಕ ಸದಸ್ಯನಾಗಿ ಸೇರಿ ನನ್ನ 2 ಮಕ್ಕಳನ್ನು ಕೂಡ ಅಲ್ಲಿ ನಾನು ಸೇರಿಸಿದ್ದೆ. ಇವತ್ತು ಕೂಡ ನನ್ನ ಮಕ್ಕಳು ನಮ್ಮ ದುಬೈ ಕನ್ನಡ ಪಾಠಶಾಲೆಯಲ್ಲಿ ಕನ್ನಡ ಕಲಿತು ಇವತ್ತು ಅಚ್ಚ ಕನ್ನಡವನ್ನು ಮಾತಾಡ್ತಾರೆ ಅನ್ನೋ ಖುಷಿ ನನಗಿದೆ. ಅದಕ್ಕೆ ನಾನು ಈಗಲೂ ಕೂಡ ಕನ್ನಡ ಪಾಠಶಾಲೆ ಸದಸ್ಯನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಭಾಳ ತುಂಬ ಅದ್ಧೂರಿಯಾಗಿ ಈ ಸಾಹಿತ್ಯ ಸಮ್ಮೇಳನ ನಡೆದು ಬರ್ತಾ ಇದೆ. ನಾನು ಲಂಡನ್ನಲ್ಲಿ 2011ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಪ್ರಪ್ರಥಮ ಬಾರಿಯಾಗಿ ಲಂಡನ್ನಲ್ಲಿ ನಾವು ಆಯೋಜಿಸಿದ್ವಿ. ಅಂಬರೀಷ್, ರಮ್ಯಾ ಮತ್ತು DS ಶಂಕರಮೂರ್ತಿ, DK ಶಿವಕುಮಾರ್, ನಮ್ಮ ತಂದೆಯ ಕೊಲೀಗ್ ಡಾಕ್ಟರ್ ದೊಡ್ಡರಂಗೇಗೌಡರು, DS ಶಂಕರಮೂರ್ತಿ, ಹೀಗೆ ಹಲವಾರು ಗಣ್ಯರು ಬಂದಿದ್ದರು. ಭಾಳ ಅದ್ಧೂರಿಯಾದಂತಹ ಕಾರ್ಯಕ್ರಮ. ನಮ್ಮನ್ನಾಳಿದವರ ನಾಡಿನಲ್ಲಿ ಪ್ರಪ್ರಥಮ ಲಂಡನ್ ಪ್ರದೇಶದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಾವು ಆಯೋಜಿಸಿದ್ವಿ. ಹಾಗಿದ್ರೆ ಇವತ್ತು ಪ್ರಪಂಚದಾದ್ಯಂತ ಹಲವಾರು ಟೆಕ್ನಿಕಲ್ ಪೀಪಲ್ ನಮ್ಮ ಕರ್ನಾಟಕದಿಂದ ಹೋದವರು ಲಕ್ಷಾಂತರ ಕೋಟಿ ದುಡಿತಾ ಇದ್ದಾರೆ. ಕರ್ನಾಟಕದ ಶಾಲೆಗಳನ್ನು ಬೆಳವಣಿಗೆ ಮಾಡಬೇಕಿದ್ರೆ, ಕನ್ನಡವನ್ನು ಮತ್ತೆ ಉಳಿಸ್ಬೇಕಿದ್ರೆ ಇವರ ಕೊಡುಗೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ, ಇದಕ್ಕೊಂದು ಪ್ರಾಪರ್ ಚಾನಲ್ ಮಾಡಿದರೆ ಅದ್ಭುತವಾಗಿ ನಮ್ಮ ಕನ್ನಡ ಸಂಸ್ಥೆಗಳು, ನಮ್ಮ ಶಾಲೆಗಳು ಖಂಡಿತವಾಗಿ ಬೆಳೀತವೆ. ಕನ್ನಡ ಮತ್ತು ಉಳಿತೆ. ಯಾಕೆಂದರೆ ಉಳಿಲಿಕ್ಕೆ ಹಣ ಬೇಕು. ಮಾಧ್ಯಮಗಳು ಕೂಡ ಮತ್ತು ಸಿನಿಮಾ ಕ್ಷೇತ್ರವು ಕೂಡ ಎಲ್ಲ ಕ್ಷೇತ್ರ, ಅಂದರೆ ಸಾಹಿತ್ಯ ಕ್ಷೇತ್ರವು ಕೂಡ, ನಮ್ಮ ತಂದೆ ಕೂಡ ಸಾಹಿತಿ. ಹಾಗೆ ಈ ಸಾಹಿತ್ಯ ಕ್ಷೇತ್ರವು ಕೂಡ ಬೆಳಿಬೇಕಂತಂದರೆ ಹಣ ಬೇಕು ಅಂತಂದರೆ NRI ಕನ್ನಡಿಗರನ್ನ ತುಂಬ ಉಪಯೋಗಿಸ್ಕೊಳ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡ್ರೆ, ಈಗ NRI ಫೋರಮ್ ಕರ್ನಾಟಕ ಇದೆ, ಆರತಿ ಕೃಷ್ಣ ಅವರಿದ್ದಾರೆ. ಹಾಗೆ ಆ ಮೂಲಕ ಇದನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಲಕ್ಷಾಂತರ ಕೋಟಿ, ಈಗ ಇನ್ಫೋಸಿಸ್ ಸಂಸ್ಥೆ ಇದೆ, ಸುಧಾಮೂರ್ತಿಯವರಿದ್ದಾರೆ, ಎಲ್ಲ ಲಕ್ಷಾಂತರ ಕೋಟಿ ಉದ್ಯಮ ಇರುವಂಥ ಕನ್ನಡದ ಸಂಸ್ಥೆಗಳು ಒಂದು ಅಂಶ CSR ಫಂಡಲ್ಲಿ ಕನ್ನಡದ ಶಾಲೆಗಳಿಗೆ ಕೊಡಬೇಕು ಅಂತ ಒಂದು ನಿರ್ಣಯವನ್ನು ಮಾಡಿಬಿಟ್ರೆ ಖಂಡಿತವಾಗಿಯೂ ಕನ್ನಡ ಶಾಲೆಗಳು, ಕನ್ನಡ ಭಾಷೆ ಬೆಳೀಲಿಕ್ಕೆ ಆರ್ಥಿಕವಾದಂಥ ಸಹಕಾರ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದೇ ಇದನ್ನು ನಾನೀಗ ಮೊದಲೇ ಹೇಳಿದಾಗೆ ಆರ್ಥಿಕ ಸಹಕಾರ ಇದ್ದರೆ ಅದಕ್ಕೆ ಖಂಡಿತವಾಗಿ ಶಾಲೆಗಳ ಮೇಲೆ ಅಭಿಮಾನ ನಮಗಿದೆ. ಈಗ ನಮ್ಮ ತಂದೆಯ ಪುಸ್ತಕಗಳನ್ನು, ರಾಮಾಯಣ ಮತ್ತು ಮಹಾಭಾರತ ಪುಸ್ತಕಗಳನ್ನು ನಾನು ಅಭಿಯಾನ ಅಂಥೇಳಿ ಮಾಡಿದೆ. ತುಂಬ NRI ಕನ್ನಡಿಗರು ಅವರವರು ಓದಿದ ಶಾಲೆಗೆ 5-10 ಪುಸ್ತಕಗಳನ್ನ ಕೊಟ್ಟರು. ಇದೇ ರೀತಿಯ 40 ಲಕ್ಷ NRI ಕನ್ನಡಿಗರಿದ್ದಾರೆ. ಎಕ್ಸಾಂಪಲ್ ಹೇಳಿದಾಗ ನಮ್ಮ ಮಹೇಶ್ ಜೋಶಿ ಅವರು ಹೇಳ್ತಾಯಿದ್ರು, ಅವ್ರನ್ನ ಉಪಯೋಗಿಸ್ಕೊಂಡು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ತಾ $10 $100 ಹಾಕೋತಾ ಹೋದರೆ ಶಾಲೆಗಳಲ್ಲಿ ಬೇಕಾದಂಥ ವ್ಯವಸ್ಥೆಗಳಾಗ್ತದೆ. ಈಗ ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಕಡ್ಡಾಯವಾಗಿ ಮೆಡಿಸಿನ್ ಮಾಡ್ತಾ ಇರೋಂಥ ಡಾಕ್ಟರ್ಸ್ ಕಲಿಬೇಕು. ಅದಕ್ಕೆ ಸರ್ಕಾರದಲ್ಲಿ ಫಂಡ್ ಇಲ್ಲದಿದ್ದಾಗ ಇಂಥ ಸಂಸ್ಥೆಗಳು ಬಂದರೆ, ಈಗ ಟ್ರೀಟ್ಮೆಂಟ್ ಕೊಡುವಾಗ ಕನ್ನಡನೇ ಬರೆದಿದ್ರೆ ಅವನು ಏನು ಕೊಡ್ತಾನೆ, ಮೆಡಿಕಲ್ ಎರರ್ ಬರೋದಿಲ್ವಾ? ಅದೇ ರೀತಿ ಎಂಜಿನಿಯರಿಂಗ್ ಕಾಲೇಜುಗಳಿದೆ, ಸರ್ಕಾರದಲ್ಲಿ ದುಡ್ಡಿಲ್ಲ ಹೋಗಲಿ, ಈ ಥರ NRI ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು CSR ಫಂಡನ್ನು ಅದಕ್ಕೆ ಉಪಯೋಗಿಸುವಂಗೆ ಮಾಡಬೇಕು. ಆವಾಗ ಕನ್ನಡ ಬೆಳೆಯುತ್ತೆ, ಭಾಷೆನೂ ಈಗ ನಾವು ಇಂಗ್ಲೆಂಡಲ್ಲಿ MBBS ಮಾಡಿ ಅಥವಾ ಫಾರ್ಮಾ ಡಿಗ್ರಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಂಗ್ಲೀಷ್ ಲೆವೆಲ್ 7 ಬ್ಯಾಂಡ್ 7.5 ಬರಬೇಕು, ಅಂದರೆ ಭಾಷೆ ಉತ್ಕೃಷ್ಟವಾಗಿರಬೇಕು ಅಂತೇಳಿ ನಿರ್ಣಯ ಮಾಡ್ತೀವಿ. ಇಲ್ಲ ಆ ರೀತಿಯಂಥ ಸಿಸ್ಟಮ್ ಇಲ್ಲ. ಹಳ್ಳಿ ಜನರಿಗೆ ಭಾಷೆ ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ, ಡಾಕ್ಟ್ರಿಗೆ ಕನ್ನಡ ಬರೋದಿಲ್ಲ, ಏನು ಮೆಡಿಸಿನ್ ಕೊಡ್ತಾರೆ? ಹಾಗೆ ಭಾಷೆ ಬೆಳಿಬೇಕಂತಂದರೆ ಆರ್ಥಿಕ ಸಹಕಾರ ಸಿಗಬೇಕು. ಅದನ್ನು ಸರಿಯಾಗಿ ಕಾರ್ಪೊರೇಟ್ ವಲಯದಿಂದ ಆ ಆರ್ಥಿಕವನ್ನು ಅಲ್ಲಿಗೆ ಮುಟ್ಟಿಸಬೇಕು. ಅದು ಕರೆಕ್ಟಾಗಿ ವರ್ಕ್ ಆಗಬೇಕು.